ನಮಸ್ಕಾರ ಪ್ರಿಯ ವೀಕ್ಷಕರೇ. ಪ್ರತಿಯೊಬ್ಬರ ಮನೆಯಲ್ಲಿ ಅವರ ಮನೆತನಕ್ಕೆ ತಕ್ಕ ಹಾಗೆ ಪೂಜಾ ವಿಧಿವಿಧಾನಗಳು ಮಾಡ್ತಾರೆ. ಆದರೆ ಈಗ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಬಹಳ ಮಂದಿ ಗೊಂದಲದಲ್ಲಿರ್ತಾರೆ. ಕೆಲವೊಬ್ಬರು ಹೆಣ್ಮಕ್ಳು ಗಂಟೆ ಬಾರಿಸ್ಬೋದು ಅಂತಲೇ ಹೇಳ್ತಾರೆ, ಇನ್ನು ಕೆಲವೊಬ್ಬರು ಬಾರಿಸಬಾರ್ದು ಅಂತಲೇ ಹೇಳ್ತಾರೆ. ಆದರೆ ಏನು ಮಾಡಬೇಕೆಂಬ ಗೊಂದಲ ಸೃಷ್ಟಿಯಾಗುತ್ತೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾದರೆ ಯಾವಾಗ ಗಂಟೆ ಬಾರಿಸಬೇಕು, ಯಾವಾಗ ಗಂಟೆ ಬಾರಿಸಬಾರ್ದು ಎಂಬುದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೀಡ್ತಿದ್ದೇನೆ. ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆಂತೇಳಿದ್ರೆ ನಾವು ಏನು ಹೇಳಿರ್ತೀವಿ ಅದು ನಿಮಗೆ ಫುಲ್ಲಾಗಿ ವಿಷಯಗಳು ಗೊತ್ತಾಗೋದಿಲ್ಲ. ಅದರಿಂದ ಫುಲ್ ವಿಡಿಯೋ ನೋಡಿ, ಪೂರ್ತಿ ಪ್ರಮಾಣದ ವಿಷಯಗಳು ತಿಳಿಯುತ್ತೆ. ವಿಡಿಯೋ ಮುಂದುವರಿಸುವ ಮೊದಲು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ವಿಸಿಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಇನ್ನೂ ಹೆಚ್ಚು ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ನಾವು ಪೂಜೆ ಮಾಡುವಾಗ ಮೊದಲು ಆಸನದಿಂದ ದೀಪ, ಕಳಶ, ಗಂಟೆ ಇವುಗಳಿಗೆ ನಮಸ್ಕರಿಸಿ ನಂತರ ದೇವರ ಮೇಲಿನ ನೈರ್ಮಲ್ಯ ಅಂದರೆ ನಾವು ಹಿಂದಿನ ದಿನ ಮುಡಿಸಿರ್ತೀವಲ್ಲ ಹೂವು, ಅದು ಗಂಧದ ಕಡ್ಡಿಯ ಬೂದಿಗಳು, ರಂಗವಲ್ಲಿ, ದೀಪದಲ್ಲಿರುವಂತಹ ಬತ್ತಿಗಳು, ಮೊದಲು ಹೆಬ್ಬೆರಳು ಹಾಗೂ ತೋರು ಬೆರಳಿಂದ ದೇವ್ರ ಮೇಲಿಟ್ಟಿರೋಂಥ ಹೂವನ್ನ ನಾವು ಎತ್ಕೋಬೇಕಾಗುತ್ತೆ. ನಂತರದಲ್ಲಿ ನಾವು ಬೇರೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಗೂ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ದೇವರಿಗೆ ಮತ್ತೆ ಹೂವು, ನೈವೇದ್ಯ, ರಂಗವಲ್ಲಿ, ದೀಪಕ್ಕೆ ಹೊಸ ಬತ್ತಿಗಳು ಅರ್ಪಿಸಿ ನಂತರ ಪೂಜಾ ವಿಧಾನಗಳನ್ನು ಮಾಡಬೇಕಾಗುತ್ತೆ. ಆದರೆ ಪೂಜೆ ಮಾಡುವಾಗ ಕರ್ಪೂರ ಬೆಳಗುವ ಸಂದರ್ಭದಲ್ಲಿ ಗಂಟೆ ಬಾರಿಸಬೇಕು. ದೇವರ ವಿಗ್ರಹಗಳಿಗೆ ಅಭಿಷೇಕ ಮಾಡುವಾಗ ಕೂಡ ಗಂಟೆ ಬಾರಿಸಬೇಕಾಗುತ್ತೆ. ಆರತಿ ಮಾಡುವಾಗ ಘಂಟಾನಾದ ಮಾಡಲೇಬೇಕಾಗುತ್ತೆ. ಇದರಿಂದ ಆ ಗಂಟೆಯ ಶಬ್ದಕ್ಕೆ ನಮ್ಮ ಮನೆಗಳಲ್ಲಿರುವಂತಹ ದೈವಶಕ್ತಿ ಎಚ್ಚರಗೊಳ್ಳುತ್ತೆ. ಅಂದರೆ ಪಾಸಿಟಿವ್ ಎನರ್ಜಿ ಆ್ಯಕ್ಟಿವ್ ಆಗುತ್ತೆ. ನಮ್ಮಲ್ಲಿ ಇರುವಂತಹ ನಕಾರಾತ್ಮಕತೆಗೆ ಗಂಟೆ ಶಬ್ದದಿಂದ ನಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಲ್ಲಿಂದ ಕಾಲ್ಕಿತ್ತು ಹೊರಗೆ ಹೋಗುತ್ತೆ. ಹಾಗಿದ್ದರೆ ಗಂಟೆಯನ್ನು ಯಾವಾಗ ಬಾರಿಸಬಾರದು ಅಂತ ನೋಡೋದಾದರೆ, ಶಯನದ ಸಮಯದಲ್ಲಿ, ಸಾವದ ಸಮಯದಲ್ಲಿ, 11ನೇ ದಿವಸ ಸೂತಕ ತೆಗೆಯುವ ಸಮಯದಲ್ಲಿ ಗಂಟೆಗಳನ್ನು ಬಾರಿಸಬಾರದು. ಸತ್ತ ಸೂತಕವನ್ನು ಕೆಲವೊಂದು ಪದ್ಧತಿಗಳ ಪ್ರಕಾರ 11 ದಿನ, 12 ದಿನ, 13, 16ನೇ ದಿನಕ್ಕೆ ಕೆಲವರು ಸೂತಕವನ್ನು ಕಳೆದುಕೊಳ್ಳುವ ವಾಡಿಕೆ ಇರುತ್ತೆ. ಆದರೆ ಸೂತಕ ಕಳೆಯುವ ಸಂದರ್ಭದಲ್ಲಿ ಗಂಟೆ ಬಾರಿಸಬಾರದು. ಹಾಗೆ ಗಂಟೆ ಬಾರಿಸದಂತಹ ಮೌನವಾದ ಪೂಜೆ ಭಗವಂತನಿಗೆ ಅರ್ಪಿತವಾಗುವುದಿಲ್ಲ ಅಥವಾ ಭಗವಂತನಿಗೆ ತಲುಪುವುದಿಲ್ಲ. ಹಾಗೆ ಮೌನವಾಗಿ ಮಾಡಿದ ಆರತಿ ಕೂಡ ಭಗವಂತನಿಗೆ ತಲುಪುವುದಿಲ್ಲ. ಹಾಗಾಗಿ ಆರತಿ ಹಾಡು ಹೇಳ್ಕೊಂಡೆ ನಾವು ಆರತಿ ಮಾಡ್ಕೋಬೇಕಾಗುತ್ತೆ. ಘಂಟಾನಾದದಿಂದ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಮನೆಯಲ್ಲಿ. ಇನ್ನು ಹೆಣ್ಣು ಮಕ್ಕಳು ಕೂಡ ಗಂಟೆ ಬಾರಿಸಬಹುದು, ಇದರಿಂದ ಯಾವುದೇ ದೋಷ ಬರುವುದಿಲ್ಲ. ಇನ್ನು ಗಂಟೆ ಬಾರಿಸುವಾಗ ಆಂಜನೇಯ ಅಥವಾ ಬಸವಣ್ಣನ ಗಂಟೆಗಳಾದರೆ ತಲೆ ಭಾಗ ಹಿಡಿದು ಗಂಟೆ ಬಾರಿಸಬಾರದು. ಪಾದವನ್ನು ಹಿಡಿದು ಗಂಟೆ ಬಾರಿಸಬೇಕಾಗುತ್ತೆ. ಇದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಹೆಬ್ಬೆರಳು ಮೇಲೆ ನೇರವಾಗಿ ನೋಡಿದರೆ ಉಳಿದ 4 ಬೆರಳುಗಳು ಗಂಟೆ ಪಾದವನ್ನು ಹಿಡಿದಿರಬೇಕು. ಅಂದರೆ ಥಮ್ಸಪ್ ರೀತಿಯಲ್ಲಿ ಗಂಟೆ ಹಿಡಿದು ಗಂಟೆ ಬಾರಿಸಬೇಕಾಗುತ್ತೆ. ನಂತರ ಯಾವುದೇ ಕಾರಣಕ್ಕೂ ಗಂಟೆಯನ್ನು ನೆಲದ ಮೇಲೆ ಇಡಬಾರ್ದು, ಮಣೆ ಅಥವಾ ಒಂದು ತಟ್ಟೆಯಲ್ಲಿ ಇಡಬೇಕಾಗುತ್ತೆ. ಹಾಗೂ ಘಂಟಾನಾದವಿಲ್ಲದೆ ಪೂಜೆ ಮಾಡಿದಲ್ಲಿ ನಮ್ಮ ಮುಂದಿನ ಸಂತಾನಗಳಿಗೆ ದೋಷ ತಟ್ಟುತ್ತೆ. ಘಂಟಾನಾದ ಮಾಡಿ ಪೂಜೆ ಮಾಡುವ ಮನೆಯಲ್ಲಿ ಲಕ್ಷ್ಮೀ ಸಹಿತ ನಾರಾಯಣರ ಸಾನ್ನಿಧ್ಯವಿರುತ್ತೆ, ಸರಸ್ವತಿಯ ವಾಣಿ ಇರುತ್ತೆ, ಜೊತೆಗೆ ರುದ್ರ ದೇವರ ಆಶೀರ್ವಾದ ಕೂಡ ಇರುತ್ತೆ. ಯಾರು ಏನೇ ಹೇಳಿದರೂ ಕೂಡ ನೀವು ಗಂಟೆ ಬಾರಿಸಿಕೊಂಡೇ ಪೂಜೆ ಮಾಡಿ. ನಮ್ಮ ಸನಾತನ ಧರ್ಮದಲ್ಲಿ ತಿಳಿಸಿರುವ ಹಾಗೆ ಗಂಟೆ ಬಾರಿಸದ ಮೌನ ಪೂಜೆ ಭಗವಂತನಿಗೆ ಸಲ್ಲದು ಎಂದು ಹೇಳಲಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಪೂಜೆ ಮಾಡುವಾಗ ಗಂಟೆ ಬಾರಿಸ್ಕೊಂಡೇ ಪೂಜೆ ಮಾಡಿ. ಇದರಿಂದ ಯಾವುದೇ ದೋಷಗಳು ಕೂಡ ಬರುವುದಿಲ್ಲ. ಇಂತಹ ಅನೇಕ ವಿಷಯಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.
ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು.